ಗೊತ್ತಿರುವುದಕ್ಕೆ ನಾನು ಈಗಿನವನ ಕೃತಯುಗದವ. ಈ ಹಿಂದೆ ಶೋಣಿತಾಪುರದ ಅಧಿಕಾರಿ ಧನುಕುಮಾರ ಕಶಂಭಗಣವ ಅವನ ಸೇನೆಯಲ್ಲಿದ್ದವನು ನಾನು. ಅರುಣಾಸುರ ಅಂದ್ರೆ ನಾನೇ ಆಗಿದ್ದೇನೆ. ಏನು ಮಾಡೋದು ಹೇಳಿ? ಕದಂಬಾವನದಲ್ಲಿ ಚಂಡಮುಂಡರು ನೋಡಿದಂತಹ ಕೌಶಿಕೆ ರೂಪಕ್ಕೆ ನಮ್ಮ ಒಡೆಯ ಶುಂಭ ಮರುಳಾಗಿ ಹೋದ. ಜೀವನದಲ್ಲಿ ಅವಳನ್ನೇ ಮದುವೆ ಆಗಬೇಕೆಂಬ ಉದ್ದೇಶದಿಂದ ಸಂಧಾನಕ್ಕೆ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಸಂಧಾನವನ್ನೇ ಮುರಿದು ಯುದ್ಧವೇ ಬದ್ಧ ಅಂತ ಹೇಳಿದ್ದಲ್ವಾ? ಆಮೇಲೆ ಹೋದದ್ದು ಧೂಮ್ರಾಕ್ಷ ಕೇವಲ ಹೂಂಕಾರ ಮಾತ್ರವಿಲ್ಲ, ಅವನನ್ನೇ ಸುಟ್ಟು ಬಿಟ್ಟಿದ್ದಾನೆ. ಚಂಡಮುಂಡರ ವಧೆ, ರಕ್ತ ವಿಜಯ ಸಂಹಾರ, ಕೊನೆಗೆ ಹೋದದ್ದೇ ನಾನು. ಏನು ಮಾಡೋಣ? ಕ್ಷಣದಿಂದ ಕ್ಷಣಕ್ಕೆ ಅವಳ ಭೀಕರ ರೂಪವನ್ನು ನೋಡಿ ನಾನು ತಲೆಬಿರಿಸಿಕೊಂಡೆ. ಇದನ್ನು ನೋಡಿ ಕೆಲವರು ಹೇಳುವುದಂತೆ ಅರುಣಾಸುರಣ ಅವರ ಅಡೆಹೇಡಿ ಅಂತ. ಹೇಳುವವರಿಗೆ ತಲೆ ಸರಿ. ನಾನು ಯಾಕೆ ತಪ್ಪಿಸಿದ್ದೇನೆ? ಚೆನ್ನಾಗಿ ರಾಜ್ಯಕ್ಕೆ ಅಭ್ಯಾಸ ಮಾಡಿದವ ನಾನು. ವಿರೋಧಿಗಳ ಶಕ್ತಿ ಹೆಚ್ಚಾದಾಗ, ನಮ್ಮ ಶಕ್ತಿ ಕುಗ್ಗಿದಾಗ ನಾವಲ್ಲಿ ಕಾಣಿಸಿಕೊಳ್ಳಲೇಬಾರದು. ನಮ್ಮ ಶಕ್ತಿ ಹೆಚ್ಚಾದಾಗ, ವಿರೋಧಿಗಳ ಶಕ್ತಿ ಕುಗ್ಗಿದಾಗ ಅಲ್ಲಿ ಕಾಣಿಸಿಕೊಂಡು ಅವರನ್ನು ಮೇಲಕ್ಕೆ ಅಪ್ಪಳಿಸಬೇಕು. ಅದಕ್ಕೆ ಬೇಕಾಗಿಯೇ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ವಿದ್ಯಾರ್ಥಿಗಳನ್ನು ಅಭ್ಯಾಸ ಮಾಡಿ ಕಾಣಿಸಿಕೊಂಡಿದ್ದೇನೆ ಹೊಸ ರೂಢವಾಗಿ. ಆದ್ರೆ ಒಂದು ವಿಚಾರ ಕ್ಷಣಕ್ಕೂ ನನಗೆ ನೆನಪಾಗುತ್ತಿರುವುದು, ನಮ್ಮ ಒಡೆಯ ಶುಂಭ ಅಸುರ ಕುಲಬಿಂಬ, ನಮಗೆಲ್ಲ ಆಧಾರ ಸ್ತಂಭ, ಅವನನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಇದಕ್ಕೆ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಬದ್ಧವೈರಿಗಳಾದಂತಹ ದೇವತೆಗಳು. ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ಆದ್ರೆ ನನ್ನ ಯೋಚನೆ ಒಂದು, ಆಗುವುದೇ ಬೇರೆ ಆಗಿ ಹೋಯ್ತಲ್ವಾ? ದಿನದಿಂದ ದಿನಕ್ಕೆ ದೇವತೆಗಳ ಶಕ್ತಿ ಹೆಚ್ಚಾಗುತ್ತಾ ಇದೆ. ಏನು ಕಾರಣ? ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿಯೇ ಉಂಟು. ಅದೆಂತದು? ಕಾರಣ ಉಂಟು. ನಮ್ಮದಾದಂತ ಈ ಪುರಕ್ಕೆ ಅದೆಷ್ಟೋ ಬ್ರಾಹ್ಮಣರು ಬರ್ತಾರೆ, ಹೌದಾ? ಬರ್ತಾರೆ, ಹೋಗ್ತಾರೆ. ಬಂದವರನ್ನು ನೀವು ಸುಮ್ಮನೆ ಬಿಡ್ತೀರಾ? ಮುಂದೆ ಹೋಗ್ತೀರಿ, ಆಧಾರದಿಂದ ಸ್ವಾಗತಿಸ್ತೀರಿ. ಸ್ವಾಗತಿಸುವುದು ಮಾತ್ರವಾ, ಬೇಕಾದ ವಸ್ತುಗಳನ್ನೆಲ್ಲ ಕೊಡ್ತೀರಿ. ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರು. ಅದೇ ತಪ್ಪದದ್ದು. ನೀವು ಕೊಟ್ಟ ಸುವಸ್ತುಗಳನ್ನು ಅವರು ಸುಮ್ಮನೆ ಬಿಡ್ತಾರ? ಏನು ಮಾಡ್ತಾರೆ ಗೊತ್ತುಂಟಾ? ಏನು ಮಾಡ್ತಾರೆ? ಅವನಲ್ಲಿ ಹೇಳಿ. ಏನಾಗುತ್ತದೆ? ಸುಟ್ಟು ಹೋಗುದಿಲ್ವೇನೋ? ಹೌದಾ? ಅಂತ ನಿನ್ನ ಹಾಗೆ
ಹೇಳುದು ಎಲ್ಲರೂ ಒಂದೇ ರೀತಿ. ಎಲ್ಲರೂ ಹೇಳುವುದೇನು? ಅರುಣಾಸುರ ದೈ ದಾನಿ ಕೊಡುಗೈ ದಾನಿ ಎಂಬುದು ದಾನವೀರ ಶೂರ. ಹೆಚ್ಚಾಗಿ ಬರುವುದು ಯಾರು? ಬ್ರಾಹ್ಮಣರು. ಹೌದಾ? ಋಷಿಗಳು ಬರ್ತಾರೆ. ನಿಮ್ಮಲ್ಲಿ ಕೇಳುತ್ತಾರೆ, ನಮ್ಮಲ್ಲಿ ಹೇಳ್ತೀರಿ ಕೊಡಿ ಎಂಬುದಾಗಿ. ನಿನ್ನಲ್ಲಿ ಹೇಳಿಲ್ವ ನಾವು? ಹೇಳಿದ್ದೀರಿ. ನೀವು ಕೊಡುವುದೇನು? ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಆನಂತರ ದವಸ ಧಾನ್ಯ. ಅವರಿಗೆ ಬೇಕಾದದ್ದೇ ಅಲ್ವೇ? ಹೇಳಿದ್ದನ್ನು ಕೊಡ್ತೀರಿ. ಕೊಂಡೋಗ್ತಾರೆ ಅವರು. ಎಲ್ಲಿಗೆ? ದೊಡ್ಡದಾದಂತಹ ಗುಡ್ಡ, ಕಾಡು ಪ್ರದೇಶಕ್ಕೆ. ಕಾಡಿಗೆ ಅಂತ ಹೋಗುದು? ಅದೇ ಇಲ್ಲಿ ವಿಶೇಷತೆ ಇರುವುದು. ದೊಡ್ಡ ಹೊಂಡ ತೆಗಿತಾರೆ. ಹೊಂಡ ಎಂತದಕ್ಕ? ಹೊಂಡಕ್ಕೆ ನೀವು ಕೊಟ್ಟಂತ ವಸ್ತುಗಳನ್ನು ಹಾಕುತ್ತಾರೆ. ಹೊಂಡಕ್ಕೆ? ಹೊಂಡಕ್ಕೆ ಹಾಕಿ ಆನಂತರ ಬೆಂಕಿ ಕೊಡ್ತಾರೆ. ಶಿವನೇ, ಬೆಂಕಿ ಕೊಡುದ? ಆಮೇಲೆ ಬೆಂಕಿ ಕೊಟ್ಟ ಮೇಲೆ ಅದರ ಹೊಗೆ ಅಂದ್ರೆ ಧೂಮ ಇದು ಮೇಲೆ ಹೋಗುತ್ತದೆ. ಆಮೇಲೆ ಹೋಗ್ತದೆ. ಸ್ವರ್ಗಲೋಕದ ದೇವತೆಗಳು ಅದನ್ನು ಅವಿಶ್ವ ಎಂಬ ಹಾಗೆ ಸ್ವೀಕರಿಸುತ್ತಾರೆ. ಆದ್ದರಿಂದ ಅವರ ಬಲ ಹಿಗ್ಗುತ್ತಾ ಇದೆ, ನಮ್ಮ ಬಲ ಕುಗ್ಗುತ್ತಾ ಇದೆ. ಇದಕ್ಕೆ ಕಾರಣ ನೀವೇ. ಎಲ್ಲಿದ್ದಾರೆ ಅವರು ಕಳೆಯುವುದಕ್ಕೆ? ಯಾರು ಯಾರು ನಿನ್ನ ಸಂತಾನದವರಿದ್ದಾರೆ ಅಲ್ಲಿ? ಇದ್ದಾರಾ? ನೀವು ಹೋಗ್ಲಿಕ್ಕೆ ಹೇಳಿದ್ರಿ. ಬಳಿಯ ಒಳಗೆ ಯಾರಿಗೆ ಹೇಳಿದ್ದು? ಎಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದು? ಕೇಳಲಿಕ್ಕೆ ಅಲ್ವ ನೀವು? ನೀವು ಹೇಳಿದ್ರಲ್ಲ, ಒಟ್ಟು ಹೋಗುದೆಯಾ? ನಿಮ್ಮ ಮಾತು ಬಿಟ್ಟು ಹೋಗುವುದೇ ನಾವು. ಬನ್ನಿ ಒಳಗೆ, ಒಳಗೆ ಬನ್ನಿ. ನಮ್ಮವರೇ, ನೀವು ಆಡಿದಂತಹ ಮಾತನ್ನು ಕೇಳುವಾಗ ಸಿಟ್ಟು ಕೋಪನೆತ್ತಿಗೆ ಹೇರುತ್ತಾ ಇದೆ. ದೇವತೆಗಳ ಶಕ್ತಿ ಹೆಚ್ಚಾಗುವುದಕ್ಕೆ ಕಾರಣ ಋಷಿಮುನಿಗಳಲ್ಲ. ಯಾಗ ಮಾಡ್ತಾರ? ಕಾಡಲ್ಲಿದ್ದಾರ? ಇನ್ನು ನನ್ನ ಹತ್ತಿರ ನಿಲ್ಬೇಡಿ. ನೇರವಾಗಿ ಹೋಗಿ ಕಾಡಿಗೆ ಹೋಗಿ ಎಲ್ಲಿ ಋಷಿಮುನಿಗಳಿದ್ದಾರೆ ಅದನ್ನು ಮೊದಲು ಹುಡುಕಿರಿ. ಹುಡುಕಿ ಹೇಳಬೇಕಾದ್ದು ಒಂದೇ, ಯಾಗ ಮಾಡಕೂಡದು. ಅರುಣಾಸುರನ ಆಜ್ಞೆಯಾಗಿದೆ ಅನ್ನುವ ಹಾಗೆ. ಒಂದು ವೇಳೆ ಕೇಳದಿದ್ದರೆ ನಿಮ್ಮ ಮಾತನ್ನು ಧಿಕ್ಕರಿಸಿ